ರಾಜ್ಯ ಮಟ್ಟದಲ್ಲಿ ಇವತ್ತೇನಪ್ಪ ಅಂದ್ರೆ 600ಕ್ಕೆ 593 ಅಂಕಗಳನ್ನ ಪಡೆದುಕೊಳ್ಳುವುದರ ಮೂಲಕ ಇಡೀ ರಾಜ್ಯಕ್ಕೆ ಏನಪ್ಪಾ ಅಂತಂದ್ರೆ 28ನೇ ಸ್ಥಾನವನ್ನ ಇವತ್ತು ಚುಡುಗುಪ್ಪ ಪಟ್ಟಣದ ಒಬ್ಬ ಬಾಲಕಿ ಸೋನಾ ಚಂದ್ರಕಾಂತ್ ಅಂತಕ್ಕಂಥವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚುಡುಗುಪ್ಪನಲ್ಲಿ ಕನ್ಯಾ ಕಾಲೇಜು ಚುಡುಗುಪ್ಪನಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ವಿದ್ಯಾರ್ಥಿನಿ ಇವತ್ತೇನಪ್ಪಾ ಅಂತಂದ್ರೆ 593 ಅಂಕಗಳನ್ನ ಪಡೆದುಕೊಂಡೇನಪ್ಪ ಅಂದ್ರೆ ಇಡೀ ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರು ಇವತ್ತೇನಪ್ಪ ಅಂದ್ರೆ ಸಾಹೇಬರು ಮುಂಜಾನೆ ಕರೆ ಮಾಡಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ವಿಶೇಷವಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಈ ಭಾಗಕ್ಕೆ ಹುಟ್ಟು ಹಾಕಿ ಇಂಥ ಬಡ ವಿದ್ಯಾರ್ಥಿಗಳಿಗೆ ಏನಪ್ಪ ಸಹಾಯ ಸಹಕಾರ ಮಾಡುತ್ತಾ ಬಂದಿರತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಅದೇ ರೀತಿಯಾಗಿ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಜಿ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಸೋನಾ ಚಂದ್ರಕಾಂತ್ ಮತ್ತು ಅವರ ತಂದೆ ತಾಯಿಗಳು ಕೂಡ ಆಗಮಿಸಿದ್ದಾರೆ. ಆ ವಿದ್ಯಾರ್ಥಿಗೆ ಏನಪ್ಪಾ ಅಂತ ಇವತ್ತು ಸನ್ಮಾನ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಅದನ್ನ ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ರಾಜ್ಯ ಮಟ್ಟದಲ್ಲಿ ಇವತ್ತೇನಪ್ಪ ಅಂದ್ರೆ 600ಕ್ಕೆ 593 ಅಂಕಗಳನ್ನ ಪಡೆದುಕೊಳ್ಳುವುದರ ಮೂಲಕ ಇಡೀ ರಾಜ್ಯಕ್ಕೆ ಏನಪ್ಪಾ ಅಂತಂದ್ರೆ 28ನೇ ಸ್ಥಾನವನ್ನ ಇವತ್ತು ಚುಡುಗುಪ್ಪ ಪಟ್ಟಣದ ಒಬ್ಬ ಬಾಲಕಿ ಸೋನಾ ಚಂದ್ರಕಾಂತ್ ಅಂತಕ್ಕಂಥವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚುಡುಗುಪ್ಪನಲ್ಲಿ ಕನ್ಯಾ ಕಾಲೇಜು ಚುಡುಗುಪ್ಪನಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ವಿದ್ಯಾರ್ಥಿನಿ ಇವತ್ತೇನಪ್ಪಾ ಅಂತಂದ್ರೆ 593 ಅಂಕಗಳನ್ನ ಪಡೆದುಕೊಂಡೇನಪ್ಪ ಅಂದ್ರೆ ಇಡೀ ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರು ಇವತ್ತೇನಪ್ಪ ಅಂದ್ರೆ ಸಾಹೇಬರು ಮುಂಜಾನೆ ಕರೆ ಮಾಡಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ವಿಶೇಷವಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಈ ಭಾಗಕ್ಕೆ ಹುಟ್ಟು ಹಾಕಿ ಇಂಥ ಬಡ ವಿದ್ಯಾರ್ಥಿಗಳಿಗೆ ಏನಪ್ಪ ಸಹಾಯ ಸಹಕಾರ ಮಾಡುತ್ತಾ ಬಂದಿರತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಅದೇ ರೀತಿಯಾಗಿ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ